ಇದು ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಸಂಬಂಧಿಸಿದ ಬಿಗ್ ಸ್ಟೋರಿ. ದರ್ಶನ್ ಅಭಿಮಾನಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ದರ್ಶನ್ ಬರ್ತ್ಡೇಗೆ ಪ್ರಪೋಸ್ ಮಾಡಿದ್ಲ ಪವಿತ್ರ ಗೌಡ. ಹುಟ್ಟು ಹಬ್ಬದ ಸಂಭ್ರಮದಲ್ಲಿರುವಂತಹ ದರ್ಶನ್ಗೆ ಸರ್ಪ್ರೈಸ್. ಇನ್ಸ್ಟಾ ಪೋಸ್ಟ್ ಹಾಕಿ ಲವ್ ಯು ಅಂದ್ಲ ಪವಿತ್ರ. ಇನ್ನು ದರ್ಶನ್ ನೆನಪಿನಲ್ಲೇ ಇದ್ದಾಳ ಹಾಗಾದ್ರೆ ಈ ಒಂದು ಕೆಂಪು ಸುಂದರಿ? ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಈ ವಿಚಾರ ಎಲ್ರಿಗೂ ಗೊತ್ತಿದೆ. ದರ್ಶನ್ ಅಭಿಮಾನಿಗಳಿಗಂತೂ ಈ ಹೆಸರುಗಳು ಚಿರಪರಿಚಿತ. ದರ್ಶನ್ ಅಂತ ಹೆಸರು ಬಂತು ಅಂದ್ರೆ ಅದರ ಪಕ್ಕದಲ್ಲಿ ಪವಿತ್ರ ಗೌಡ ಅಂತ ಒಂದಿಷ್ಟು ತಿಂಗಳಿನಿಂದ ಅಂದ್ರೆ 11 ಜುಲೈಯಿಂದ ಜೂನಿಂದ ಕೇಳ್ತಾನೆ ಬಂದಿದ್ದೇವೆ. ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್. ಸೊ ಇದನ್ನ ಬದಿಗಿಟ್ಟು ಈಗ ಏನ್ ಜಾಮೀನಿನ ಮೂಲಕ ಹೊರ ಬಂದಿದ್ದಾರೆ ಇಬ್ರು ಕೂಡ, ಆಗ್ಲೂ ಕೂಡ ಪವಿತ್ರ ಗೌಡ ಅವರ ಒಂದು ಲವ್ ಕಮ್ಮಿ ಆಗಿಲ್ಲ ಅಂತ ಅನ್ಸ್ತಿತ್ತು. ಯಾಕಂತಂದ್ರೆ ಅವ್ರು ಯಾವಾಗ ಬರ್ತಾರಲ್ವಾ ಜೈಲಿಂದ ವಾಪಸ್ಸು, ಆಗ ದೇವಸ್ಥಾನಕ್ಕೆ ಹೋಗಿ ದರ್ಶನ್ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ರು. ಜೈಲಿಗೆ ಹೋಗಿ ಬಂದ್ರು ತಮ್ಮ ಹಳೆ ಚಾಳಿ ಬಿಟ್ಟಿಲ್ವಾ ಪವಿತ್ರ? ಹೆಂಡತಿ ಜೊತೆ ಕಾಲ ಕಳಿತಿರುವಂತಹ ದರ್ಶನ್ ನಟನ ಬಾಳಲ್ಲಿ ಮತ್ತೆ ಬಿರುಗಾಳಿ ಎಬ್ಬಿಸೋಕೆ ರೆಡಿ ಆದ್ಲ ಪವಿತ್ರ. ಕನ್ಫ್ಯೂಸ್ ಆಗ್ಬೇಡಿ, ಅಮ್ಮನಿಗೆ ಲವ್ ಯು ಹೇಳಿದ ಪವಿತ್ರ. ಅಮ್ಮನ ಪೋಸ್ಟ್ ಹಾಕಿ ದರ್ಶನ್ಗೆ ವಿಶ್ ಮಾಡಿದ್ಲ ಪವಿತ್ರ. ಇನ್ಸ್ಟಾದಲ್ಲಿ ಲವ್ ಯು ಅಂತ ಪೋಸ್ಟ್ ಹಾಕಿದ ಪವಿತ್ರ. ಪವಿತ್ರ ಗೌಡ ಅವರು ಈಗಷ್ಟೇ ತಮ್ಮ ರೆಡ್ ಕಾರ್ಪೆಟ್ ಎನ್ನುವಂತಹ ಒಂದು ಶಾಪ್ ಇದೆಯಲ್ಲ ಅದನ್ನ ಮತ್ತೆ ರೀಲಾಂಚ್ ಮಾಡಿದ್ದಾರೆ. ಅದು ವಿಚಾರ ಗೊತ್ತಿದೆ. ಇವತ್ತು ದರ್ಶನ್ ಅವರ ಹುಟ್ಟಿದ ದಿನ, 48ನೇ ಹುಟ್ಟಿದ ಹಬ್ಬ ದರ್ಶನ್ಗೆ. ಸೊ ಆ ಒಂದು ಸಂದರ್ಭದಲ್ಲಿ ಕೆಂಪು ಸುಂದರಿ, ರೆಡ್ ಕಾರ್ಪೆಟ್ ಓನರ್ ಕೆಂಪು ಸುಂದರಿ ಪವಿತ್ರ ಗೌಡ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಮ್ಮನ ಪೋಸ್ಟ್ ಅನ್ನ ಹಾಕೊಂಡು ಅದಕ್ಕೆ ಲವ್ ಯು ಅಂತ ಪೋಸ್ಟ್ ಅನ್ನ ಮಾಡಿದ್ದಾಳೆ. ಹಾಗಾದ್ರೆ ಇಂಡೈರೆಕ್ಟ್ಲಿ ಅವ್ರೇನಾದ್ರೂ ದರ್ಶನ್ ಅವರಿಗೆ ಪೋಸ್ಟ್ ಹಾಕಿ ಲವ್ ಯು ಅಂತ ಹೇಳಿದ್ರ? ಇನ್ನೂ ಕೂಡ ಸುಬ್ಬಿಯ ಲವ್ ಸ್ಟೋರಿ ಮುಗಿದಿಲ್ವಾ? ಹಾಗಾದ್ರೆ ಇಷ್ಟು ಕತೆ ಆದ್ರೂ ಕೂಡ ಸುಬ್ಬಿಯ ಈ ಒಂದು ಲವ್ ಸ್ಟೋರಿ ಹಂಗೆ ಕಂಟಿನ್ಯೂ ಆಗ್ತಾ ಇದೆಯಾ? ಹಾಗಾದ್ರೆ ಅಭಿಮಾನಿಗಳಲ್ಲಿ ಈ ಒಂದು ಯೋಚನೆಯೂ ಕೂಡ ಬರ್ತಾ ಇದೆ. ಪವಿತ್ರ ಗೌಡ ಅವರ ಒಂದು ಪೋಸ್ಟ್ಗೆ ಕಮೆಂಟ್ ಮಾಡೋಕು ಧೈರ್ಯ ತೋರಿಸ್ತಾ ಇಲ್ಲ ಜನ. ಯಾಕಂತಂದ್ರೆ ಇನ್ನೆಲ್ಲ ಶಡ್ಡಿ ಕರೆದು ಬಿಡ್ತಾರಪ್ಪ ನಮ್ಮನ್ನ ಅನ್ನುವಂತಹ ಭಯ ಕೂಡ ಇದೆ. ಯಾರೋ ಒಬ್ರು ಕಮೆಂಟ್ ಮಾಡಿ ಡಿಲೀಟ್ ಕೂಡ ಮಾಡಿದ್ರು. ಅಷ್ಟು ಭಯ ಸೃಷ್ಟಿಯಾಗಿದೆ. 48ನೇ ಹುಟ್ಟಿದ ಹಬ್ಬಕ್ಕೆ ಅವರ ಹೆಂಡತಿ ಕೂಡ ವಿಶ್ ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಯಾಂಡಲ್ವುಡ್ ನ ಆಲ್ಮೋಸ್ಟ್ ಆಲ್ ಎಲ್ಲ ಹೀರೋಗಳು ಕೂಡ ಪೋಸ್ಟ್ ಮಾಡಿ ಶುಭಾಶಯವನ್ನ ಹೇಳಿದ್ದಾರೆ. ಆದ್ರೆ ಪವಿತ್ರ ಗೌಡ ಮಾತ್ರ ಇಂಡೈರೆಕ್ಟ್ಲಿ ಐ ಲವ್ ಯು ಅಂತ ಹೇಳ್ಬಿಟ್ರ? ಹಾಗಾದ್ರೆ ಅಮ್ಮನ ಪೋಸ್ಟ್ ಅನ್ನ ಹಾಕಿ ಐ ಲವ್ ಯು ಅಂತ ಹಾಕಿರುವಂತಹ ಇವರು ಅದನ್ನ ದರ್ಶನ್ಗೆ ಹಾಕಿದ್ದಾರೆ. ಸುಬ್ಬಿಯ ಲವ್ ಸ್ಟೋರಿಗೆ ಕೊನೆನೇ ಇಲ್ವಾ? ಹಾಗಾದ್ರೆ ಅಭಿಮಾನಿಗಳು ಅತ್ತಿಗೆ ಜೊತೆಗೆ ಚೆನ್ನಾಗಿರ್ಲಿ ಅಂತ ಕೂಡ ಒಂದಿಷ್ಟು ಜನ ಯೋಚನೆ ಮಾಡ್ತಾರೆ. ಹಾಗೆ ಪವಿತ್ರ ಗೌಡ ಜೊತೆಗೂಡ ಏನಾಗಲ್ಲ ಅಂತ ಕೂಡ ಯೋಚನೆ ಮಾಡ್ತಾರೆ. ಆದ್ರೆ ಸುಬ್ಬಿ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ವಾ? ಇದನ್ನ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಯು ಮಮ್ಮ ಅಂತ ಹಾಕಿದ್ದಾರೆ. ಅಮ್ಮನ ಪೋಸ್ಟ್ ಹಾಕಿ ದರ್ಶನ್ಗೆ ವಿಶ್ ಮಾಡಿದ್ದಾರೆ. A1 ಆರೋಪಿ ಹಾಗೂ A2 ಆರೋಪಿಯಾಗಿ ಜಾಮೀನಿನ ಮೂಲಕ ಹೊರಬಂದಿರುವಂತಹ ಈ ಜೋಡಿಗಳು ಇನ್ನೂ ಕೂಡ ಟಚ್ ಅಲ್ಲಿದ್ದಾರಾ ಎನ್ನುವಂತಹ ಅನುಮಾನಗಳು ಎಲ್ಲಾ ಕಡೆಗೆ ಸೃಷ್ಟಿಯಾಗಿದೆ.